ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಹಬ್ಬ ಬಂತು ಅಂದರೆ ಎಷ್ಟು ಕೆಲಸ ಅಪ್ಪ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎಲ್ಲ ಬಂತು ಅಂದರೆ ಗೌರಿ, ಗಣೇಶ, ವರಮಹಾಲಕ್ಷ್ಮಿ ಇದಕ್ಕೆಲ್ಲ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಒಬ್ವಿಯಸ್ಲಿ ಹೆಣ್ಮಕ್ಳಿದ್ರಂತೂ ಇನ್ನೂ ಜಾಸ್ತಿ. ಯಾಕಂದರೆ ನೋಡಿ, ಈಗ ನನ್ನ ಮಗಳಿಗೆ ಮೆಹಂದಿ ಎಲ್ಲ ಹಚ್ಕೊಳೋ ಇಂಟ್ರೆಸ್ಟ್ ಬಂದಿದೆ. ಆ್ಯಂಡ್ ನನಗೂ ಅಷ್ಟೇ ಮೆಹಂದಿ ಎಲ್ಲ ಮೊದಲಿಂದನೂ ತುಂಬ ಇಷ್ಟ. ಬಟ್ ಈಗ ಅವಳಿಗೆ ಹಚ್ಚೋದ್ರಲ್ಲಿ ಟ್ರೈಮ್ ಆಗೋದ್ರಿಂದ ನನಗೆ ಚಿಕ್ಕದಾಗಿ ಹಾಕ್ಕೊಳೋಕ್ಕೆ ಟೈಮ್ ಸಿಗುತ್ತೆ. ಯಾಕಂದರೆ ಬೇರೆ ಕೆಲಸನೂ ಮಾಡಬೇಕಲ್ವ, ಹಾಗಾಗಿ. ಸೊ ಆ ಟೈಮ್ನ ನಾನು ಬಿಡದಲ್ಲೇ ನನ್ನ ಒಂದು ಈ ಚಿಕ್ಕದ್ರಿಂದನೂ ನನಗೆ ಇದು ತುಂಬ ಇಷ್ಟ, ಮೆಹಂದಿ ಹಾಕ್ಕೊಳೋದು. ಸೊ ನಾನೇ ಸೆಲ್ಫ್ ಆಗಿ ಕಲ್ತಿರುವಂಥ ಮೆಹಂದಿ ಹಾಕ್ಕೊತೀನಿ. ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೂ ಓಕೆ, ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ. ಸೊ ಚೆನ್ನಾಗಂತೂ ಬರುತ್ತೆ, ಕಲರ್ ಅಂತೂ ಸಖತ್ತಾಗಿ ಸೂಪರಾಗಿ ಬರುತ್ತೆ. ಸೊ ದಟ್ ಈಸ್ ಮೋರ್ ದೆನ್ ಎನಫ್. ಮೊದಲೆಲ್ಲ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ತನಕ ಎಲ್ಲ ಇಟ್ಕೋತಾ ಇದ್ದೆ. ಬಟ್ ಈಗ ಅಷ್ಟೊಂದೆಲ್ಲ ಟೈಮೇ ಇರಲ್ಲ. 1 ಅವರ್ ಸಿಕ್ಕಿದ್ರೆ ಅದೇ ಹೆಚ್ಚು. ಸೊ 1 ಅವರಲ್ಲಿ ಇಷ್ಟು ಹಚ್ಕೊಂಡು ಈ ಥರ ತೆಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಿಟ್ಬಿಡ್ತೀನಿ. ಸೊ ಅದ್ರ ನೆಕ್ಸ್ಟ್ ಫುಲ್ ಕೆಲಸ ಎಲ್ಲ ಮಾಡೋಕ್ಕಿರುತ್ತೆ. ನೋಡಿ, ನಾವು ಕಿತ್ತಾಕ್ಕೊಂಡಿರೋದು ನೋಡಿ. ಸೊ ಎಲ್ಲದನ್ನು ತಂದು ಇಟ್ಕೊಂಡು ಶಾಪಿಂಗ್ ಮಾಡಿ ಎಲ್ಲ ಜೋಡಿಸ್ಬೇಕು, ಎಲ್ಲ ಇದು ಮಾಡಬೇಕು. ಸೊ ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಲೇಡೀಸ್ಗೆ ಯಾಕೆ ಫಾರಿನರ್ಸ್ ಥರ ಬಾಡಿ ಇರಲ್ಲ ಅಂತ ತುಂಬ ರೀಲ್ಸ್ ಮಾಡ್ತಾ ಇರ್ತಾರೆ. ಸೊ ಯಾಕೆ ಅಂದರೆ ಯಾಕೆ ಅಂದರೆ ನಮ್ಮದು ತುಂಬ ಟೈಮು ಕುಕ್ಕಿಂಗಲ್ಲಿ, ಕ್ಲೀನಿಂಗಲ್ಲಿ, ಈ ಥರ ಫೆಸ್ಟಿವಲ್ಸಲ್ಲಿ ಇದರಲ್ಲಿ ತುಂಬ ಟೈಮ್ ಹೋಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಚಿಕ್ಕವರಿದ್ದಾಗ ಜಾಸ್ತಿ ಮಾಡ್ತೀವಿ ಹೊರತು ದೊಡ್ಡವರಾಗ್ತಾ ಟೈಮ್ ಇರೋದಿಲ್ಲ. ನಮ್ಮ ಪೇರೆಂಟ್ಸ್, ನಮ್ಮ ಮದರ್ಸ್ ಎಲ್ಲ ಮಾಡ್ತಾ ಇದ್ದಿದ್ದನ್ನು ನೋಡಿ ಈಗ ನಾವು ಅದನ್ನೇ ಮಾಡ್ತಿದ್ದೀವಿ. ಬಟ್ ಟ್ರೆಡಿಷನ್ಸು ಇದು ಎಲ್ಲ ಮಾಡೋದ್ರಲ್ಲಿ, ಪೂಜೆ ಪುನಸ್ಕಾರ ಇದೆಲ್ಲ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ಇದನ್ನೆಲ್ಲ ಇವತ್ತೂ ನಾವು ನಡೆಸ್ಕೊತ ಹೋಗ್ತಾ ಇದ್ದೀವಿ. ಸೊ ಯಾರು ಕಂಪೇರ್ ಮಾಡ್ತಿರ್ತಾರಲ್ಲ ಫಾರಿನರ್ಸ್ಗೆ, ಅವರು ಇದನ್ನೆಲ್ಲ ಮಾಡೋಕ್ಕಾಗತ್ತಾ ಅನ್ನೋದನ್ನು ರೀಲ್ಸ್ ಮಾಡಬೇಕು. ಆಬ್ವಿಯಸ್ಲಿ ಫಾರಿನರ್ಸ್ಗೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಅಂದರೆ ಮಾಡ್ತಾರೆ, ಯಾರು ಇಂಡಿಯನ್ಸ್ನ ಮದುವೆ ಆಗಿದ್ದಾರೆ ಅದು ಇದು ಎಲ್ಲ ತುಂಬ ವ್ಲಾಗ್ಸ್ ಮಾಡ್ತಾರೆ. ಬಟ್ ನಮ್ಮ ಇಂಡಿಯನ್ ಫ್ಯಾಮಿಲಿ ಜೊತೆ ಇದ್ದು ಫುಲ್ಲು ಇನ್ಲಾಸ್ನ, ಮಕ್ಕಳನ್ನ, ಪೇರೆಂಟ್ಸ್ನ ಎಲ್ಲ ನೋಡ್ಕೊತ ಇರುವಂತಹ ಒಂದು ಲೈಫ್ ಸ್ಟೈಲು ಫಾರಿನಲ್ಲಿ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಇಂಡಿಯನ್ ಲೇಡೀಸ್ನ ಜಾಸ್ತಿ ಕ್ರಿಟಿಸೈಸ್ ಮಾಡ್ದಲೆ, ಹಂಗೆ ಹಿಂಗೆ ಆ ಥರ ಲೈಫ್ ಸ್ಟೈಲ್, ಈ ಥರ ಸ್ಟೈಲ್. ಯಾಕಂದರೆ ಫಸ್ಟ್ ಎದ್ದು ಬಂದು ತಿಂಡಿ ಏನು ಅಂತ ಕೇಳೋದೆ ಗಂಡ ಮಕ್ಕಳು. ಸೊ ಗಂಡಸ್ರೆ ಕೇಳೋದು. ಹಾಗಾಗಿ ನಮ್ಮ ಇಂಡಿಯನ್ ಮದರ್ಸ್ಗಾಗಲಿ, ಡಾಟರ್ಸ್ಗಾಗಲಿ ಅಥವಾ ಸಿಸ್ಟರ್ಸ್ಗೆ ಯಾರಿಗೂ ರೆಸ್ಟ್ ಇಲ್ದಲ್ಲೇ ನಾವು ಕೆಲಸ ಮಾಡ್ತೀವಿ. ಎಷ್ಟು ಈ ವಾರ ಫುಲ್ಲು ನಾನು 12 ಗಂಟೆ ಮೇಲೇ ಮಲಗಿದ್ದೀನಿ. ಯಾಕೆ ಅಂದರೆ ಒಂದಿನ ಸೀರೆ ತರಕ್ಕೆ ಹೋಗ್ಬೇಕು, ಒಂದಿನ ಮಗಳಿಗೆ ಅದು ಇದು ಕೊಡ್ಸೋಕ್ಕೆ ಹೋಗಬೇಕು, ಮಗಂಗೆ ಬಟ್ಟೆ ಕೊಡಿಸ್ಬೇಕು. ಯಾಕಂದರೆ ಎಲ್ಲ ಆಗಸ್ಟಲ್ಲೇ ಇದೆ. ನಮ್ಮ ಮನೆಯವ್ರದ್ದು ಬರ್ಡೇ, ನನ್ನ ಮಗನ ಬರ್ಡೇ, ಹಬ್ಬ ಎಲ್ಲ ಅಲ್ಲೇ ಬರುತ್ತೆ. ಸೊ ಈ ತಿಂಗಳಂತೂ ಸಖತ್ತು ಸ್ಟ್ರೈನ್ ಆಗಿಬಿಡುತ್ತೆ. ಈವನ್ ಜಿಮ್ಗೆ ಹೋಗಿನೂ ನಾನು 10 ದಿನದ ಮೇಲಾಯಿತು. ಯಾಕಂದರೆ ಫಸ್ಟು ಸ್ವಲ್ಪ ಅದು ಇದು ಅಂತ ಕೆಲಸ ಆಯಿತು, ಬರ್ಡೇ ಅಂತೆಲ್ಲ ಆಯಿತು, ಅದಾದಮೇಲೆ ಪೀರಿಯಡ್ಸ್ ಆಯಿತು, ಅದಾದಮೇಲೆ ಮತ್ತೆ ಇನ್ನೇನು ಹಬ್ಬ ಅಲ್ವಾ, 1-2 ದಿನ 3 ದಿನ ಮತ್ತೆ ಹೋಗೋಕ್ಕೆ ಶುರು ಮಾಡಿದರೆ ಅದು ಕಂಟಿನ್ಯೂಟಿ ಸಿಕ್ಕಲ್ಲ ಅಂತ ಹೇಳಿ ಹಾಗೆ ಮಾಡಿಕೊಂಡು, ಸೊ ಇಷ್ಟು ದಿನ ಗ್ಯಾಪ್ ಆದರೆ ಆಬ್ವಿಯಸ್ಲಿ ಮಾಡಿದ್ದೆಲ್ಲ ಮೆಹನತ್ತು ಮತ್ತೆ ಝೀರೋಗೆ ಬಂದು ನಿಂತಿರುತ್ತೆ. ಸೊ ಮತ್ತೆ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕು. ಬೇರೆ ಕಂಟ್ರೀಸಲ್ಲೆಲ್ಲ ಇಷ್ಟೊಂದು ಪದ್ಧತಿಯಿಂದ, ಇಷ್ಟೊಂದು ಗ್ರ್ಯಾಂಡಾಗಿ, ಇಷ್ಟೊಂದು ಯಾವ ಹಬ್ಬನೂ ಮಾಡಲ್ಲ. ಮಾಡೋದೇ ಒಂದು ಕ್ರಿಸ್ಮಸ್. ಅವರು ಅದು ಕ್ರಿಸ್ಮಸ್ ಟ್ರೀ ತಂದಿಟ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ನೇತಾಕ್ಬಿಟ್ಟು, ಆಮೇಲೆ ಅದು ಬಿಟ್ರೆ ಗುಡ್ ಫ್ರೈಡೇ ಅದು ಇದು ಅಂತ. ಸೊ ಅವೆಲ್ಲ ಏನು ಈ ಥರ ಎಲ್ಲ ಕೆಲಸ ಮಾಡೋದು ಇರೋದಿಲ್ಲ. ಈವನ್ ನಾರ್ತ್ ಇಂಡಿಯಾದಲ್ಲೂ ಅಷ್ಟೇ. ನಾನು ನೋಡ್ದಂಗೆ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ಸಲ್ಲಿ ಜಾಸ್ತಿ ವ್ರತಗಳಿದೆ. ತೀಜು ಮತ್ತು ಕರ್ವಾ ಚೌತ್ ಅದೆಲ್ಲ ವ್ರತಗಳ ಥರ ಇದೆ ಹೊರತು ಈ ಥರ ಅರೇಂಜ್ ಮಾಡಿ ಮಾಡುವಂತಹ ಫೆಸ್ಟಿವಲ್ಸ್ ಎಲ್ಲ ಅವ್ರದ್ದು ಜಾಸ್ತಿ ಏನೂ ಇಲ್ಲ, ದೀಪಾವಳಿ ಬಿಟ್ಟು. ಸೊ ಎಸ್, ಸೌತ್ ಇಂಡಿಯನ್ ರಾಕ್ಸ್. ನಾವು ತುಂಬಾ ಕಷ್ಟಪಡ್ತೀವಿ, ಸೌತ್ ಇಂಡಿಯನ್ ಲೇಡೀಸ್ ಎಸ್ಪೆಷಲಿ. ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿಲಿ ಇರೋರಂತೂ ಏನು ನಾವು ಇಷ್ಟು ಹೇಲ್ ಆ್ಯಂಡ್ ಹೆಲ್ದಿಯಾಗಿ ಇರೋದೇ ಒಂದು ದೊಡ್ಡ ವಿಷಯ ಅಂತ ಅನ್ಕೋಬೋದು. ಯಾಕಂದರೆ
3-4 ಅವರ್ಸ್ ಕಿಚನಲ್ಲೇ ಆಗೋಗುತ್ತೆ. ಅದಾದಮೇಲೆ ಮನೆ ಕೆಲಸ ಮಾಡೋ, ಅದಾದಮೇಲೆ ಎಲ್ಲರದು ನೋಡು, ಅದಾದಮೇಲೆ ಇಂಥ ಹಬ್ಬಗಳು ನೋಡು, ಅದರಲ್ಲೂ ಇಂಥ ನನ್ನ ಪುಟ್ಟ ಅಂತ ಮಕ್ಕಳನ್ನ ಇಟ್ಕೊಂಡಿದ್ರೆ ಅವ್ರದ್ದು ಕೆಲಸ ನೋಡು. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಸೌತ್ ಇಂಡಿಯನ್ ಗರ್ಲ್. ಯಾಕಂದರೆ ಇಷ್ಟು ಸ್ಟ್ರಾಂಗ್ ಆಗಿರೋದು ತುಂಬಾ ಕಷ್ಟದ ಕೆಲಸ ಈಗಿನ ಕಾಲದಲ್ಲಿ. ಮುಂದಿನ ಜನ್ರೇಷನ್ ಅವ್ರದ್ದಂತೂ ಗೊತ್ತಿಲ್ಲ ಏನು ಮಾಡ್ತಾರೆ ಎತ್ತ ಅಂತ. ನಾನು ಹಾಕಿರೋ ರಂಗೋಲಿ ನೋಡಿ ಎಷ್ಟು ಸೂಪರಾಗಿ, ರಾತ್ರಿ ಏನೋ ಒಂದು ಹಾಕಿ ಬಂದಿದೆ, ಬೆಳಗ್ಗೆ ಸೂಪರಾಗಿ ಕಾಣಿಸ್ತದೆ. ಸೊ ನಮ್ಮ ಹಿಂದಿನ ಜನ್ರೇಷನ್ ಅವರು ತುಂಬ ಕಷ್ಟಪಡ್ತಾಯಿದ್ರು, ನಾವು ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡ್ತೀವಿ. ನಿಜವಾಗ್ಲೂ ಗೊತ್ತಿಲ್ಲ ನಮ್ಮ ಮಕ್ಕಳು, ನಮ್ಮ ಮುಂದಿನ ಜನ್ರೇಷನ್ ಅವರು ಏನು ಮಾಡ್ತಾರೆ ಅಂತ. ಯಾಕಂದರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಕಲಿಯೋಕ್ಕೆ, ಅಥವಾ ಈಗ ನೋಡ್ಕೊಂಡಿದ್ದನ್ನ ಅವರು ಮುಂದೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ತಾರೆ ಅಲ್ವಾ ಅಂತ. ಬಟ್ ನನ್ನ ಮಗಳಂತೂ ಶಿ ಈಸ್ ಬೇರ್ಲಿ ಇಂಟ್ರೆಸ್ಟೆಡ್. ಚೆನ್ನಾಗಿ ಓಡಾಡೋದು, ಬಟ್ಟೆ ಹಾಕ್ಕೊಂಡು ರೆಡಿ ಆಗೋದು, ಅದಕ್ಕೂ ಮೂಡಬೇಕು ಅವ್ರಿಗೆ. ನನ್ನ ಮಗ ಇರೋದ್ರಲ್ಲಿ ಒಂಚೂರು ಬೈದರೆ ಇದು ಮಾಡಿದರೆ ಎದ್ದುಬಿಟ್ಟು ಏನಾದರೂ ಒಂದು ಸ್ವಲ್ಪ ಬೈಕೊಂಡು ಮಾಡ್ತಾನೆ. ಆದ್ರೂ ಒಂದು ನಾವು ಚಿಕ್ಕದ್ರಿಂದ ಡೆಡಿಕೇಟೆಡ್ ಆಗಿ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನು ಹೆದರಿಸಿ ಒಂದು ಏನು ಮಾಡ್ತಾಯಿದ್ವಿ, ಆ ಥರ ಎಲ್ಲ ಈಗಿನ ಕಾಲದ ಮಕ್ಳಿಗೆ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ನನ್ನ ಪುಟ್ಟ ಮಗ ಬೆಳಗ್ಗೆ ನನಗೆ 4:30-5 ಗಂಟೆಗೆ ಎದ್ದೇಳಿಸ್ಬಿಟ್ಟು ಈ ಥರ ಕರ್ಕೊಂಬಂದು ಬ್ಯಾಲ್ಕನಿಗೆ ಬಿಟ್ಟರೆ ಇನ್ನೆಲ್ಲಿ ಜಂಪ್ ಆಗ್ತಾನೆ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಬಂದುಬಿಡೋದಾಗಿದೆ. ಸೊ ಎವ್ರಿ ಡೇ ಅಲಾರ್ಮ್ಗಿಂತ ಮುಂಚೆ ಅವನೇ ಎದ್ದುಬಿಟ್ಟು ನನಗೆ ಈ ಥರ ಕಾಟ ಕೊಟ್ಟಿರ್ತಾನೆ. ಸೊ 5 ಗಂಟೆ 4:30 ಈ ಥರ ಅವ್ನಿಗೆ ಮೂಡು ಬಂದಂಗೆ ಮ್ಯಾವ್ 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 ಅಂತಾನೆ. ಸೊ ಅವಾಗ ಕರ್ಕೊಂಬಂದುಬಿಟ್ರೆ ಮತ್ತೆ 8-8:30 ತನಕ ಅಲ್ಲೇ ಆರಾಮಾಗಿ ಅದೇನು ಸುಖದ ನಿದ್ದೆ ಬರುತ್ತೋ ಗೊತ್ತಿಲ್ಲ ಈ ಸೋಲಾರ್ ಪ್ಯಾನಲ್ ಕೆಳಗಡೆ. ಸೊ ಅಲ್ಲ ಮಲ್ಕೊಂಡಿರ್ತಾನೆ. ಆಮೇಲೆ ಬಂದು 8-8:30 ಕರ್ಕೊಂಡು ಹೋಗೋದನ್ನ. ಸೊ ಇಂಥ ಕೆಲಸ ಎಲ್ಲ ಮಾಡಿಸ್ತಾರೆ. ಸೊ ನಿದ್ದೆನೂ ಆಗಲ್ಲ. ಸೊ ಜಟ್ಪಟ್ ಅಂತ ಸ್ನಾನ ಮಾಡಿಕೊಂಡು ಈಗ ಕಿಚನಿಗೆ ಬಂದಿದ್ದೀನಿ. ಯಾಕೆಂದರೆ ಈಗ ಪ್ರಸಾದ ನೈವೇದ್ಯ ಎಲ್ಲ ರೆಡಿ ಮಾಡಬೇಕು. ಆ್ಯಂಡ್ ತುಂಬಾ ಕೆಲಸ ಇರುತ್ತೆ ಹಬ್ಬ ಅಂದರೆ. ಯಾಕಂದರೆ ಡೈಲಿ ರೂಟೀನಲ್ಲೇ ನಾವು 2-2.5 hours ಬರೀ ಕುಕ್ಕಿಂಗಿಗೆ ಹೋಗುವಾಗ, ಹಬ್ಬದ ದಿನ ಅಂತೂ ಈ ಕಡೆ ಇದನ್ನು ಮಾಡು, ಆ ಕಡೆ ನಾವು ಅದನ್ನು ಮಾಡು, ಅದ್ರ ಜೊತೆ ಪ್ರಸಾದನೂ ರೆಡಿ ಮಾಡು, ನೈವೇದ್ಯನೂ ಮಾಡು, ಎಲ್ಲ ಮಾಡೋದ್ರಲ್ಲಿ ಇದಾಗತ್ತೆ, ಟೈಮ್ ಆಗುತ್ತೆ. ಬಟ್ ಏನಂದರೆ ಈಗ ಸ್ವಲ್ಪ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ. ಅವ್ರು ಇದ್ದಿದ್ದಕ್ಕೂ 20s 40s ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೌತ್ ಇಂಡಿಯನ್ ಮೆನ್ನು ಅಷ್ಟೇ ಏಜ್ ಆಗ್ತಾ ಕಲಿತಾ ಹೋಗ್ತಾರೆ ಅಂತ ಈಗ ಗೊತ್ತಾಗ್ತಿದೆ. ಮೊದಲು ಒಂದು ಟವಲ್ ಸಹ ಎತ್ತಿರ್ತಿರ್ಲಿಲ್ಲ ಸ್ವಾಮಿ, ಈಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ನನ್ನ ಮಗಳು ಈ ಸತಿ ಪೂಜೆ ಮಾಡ್ತಿದ್ದಾಳೆ, ಅವ್ರ ತಾತ ಹೇಳಿದ್ದನ್ನೆಲ್ಲ. ಯಾಕಂದರೆ ನಾವಲ್ಲಿ ಬ್ಯುಸಿಯಾಗಿದ್ದೀವಿ, ನನ್ನ ಮಗನೂ ಮಾಡ್ತಾ ಇದ್ದಾನೆ, ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಅದು ನೋಡೋಕ್ಕೆ ಒಂದು ಖುಷಿ. ಸರಿಗೆ ಹಾಕ್ಬಿಡ. ಓಂ ಪರಮಾತ್ಮಕಾಯ ನಮಃ. ಅಲ್ಲೇ ಹಾಕು. ಓಂ ವಾಚೆ ನಮಃ. ಓಂ ಪದ್ಮಾಲಯ ನಮಃ. ನಮಃ ಓಂ ಶುಚೇಯ ನಮಃ. ಓಂ ಸ್ವಾಹಾಯ ನಮಃ. ಓಂ ಸ್ವಧಾಯ ನಮಃ. ಓಂ ಧನ್ಯಾಯ ನಮಃ. ಓಂ ಹಿರಣ್ಮಯ ನಮಃ. ಓಂ ಲಕ್ಷ್ಮೀ ನಮಃ. ಓಂ ನಿತ್ಯಪುಷ್ಟಾಯ ನಮಃ. ನೀನು ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ಕೊಳ್ಳಿ. ಓಂ ವಿಭಾವರಿಯೇ ನಮಃ. ಓಂ ಆದಿತ್ಯ ನಮಃ. ಓಂ ದಿತ್ಯೇ ನಮಃ. ಓಂ ದೀಪ್ತಾಯ ನಮಃ. ಓಂ ವಸುದಾಯ ನಮಃ. ಓಂ ವಸುಧಾರಿಣ್ಯೇ ನಮಃ. ಮ್ಯಾಚ್ ಬಾಕ್ಸ್ ಎಲ್ಲೋ ಇದೆ, ಅಲ್ಲಿ ಎಲ್ಲೋ. ನಿಜ ಬಿಟ್ಟಿದ್ಯಾ ಪಾಪು? ಫಸ್ಟು ಇದಕ್ಕೆ ಬೆಳಗ್ಗೆ ಇದಿಗೆ ಕಳಿಸಕ್ಕೆ, ಆಮೇಲೆ ಅಲ್ಲಿ ಗಣೇಶಿಗೆ, ಆಮೇಲೆ ಇಲ್ಲ ಮುಂದ್ಗಡೆ ಕಳ್ಸ ಅಂದರೆ ಅದು ಕಳ್ಸನದು ಗಣೇಶಿಗೆ ಬೆಳಗು. ಓಂ ಹಿರಣ್ಯ ಪಾತ್ರ ಮದ ಪೂರ್ಣಂ ದದಾತಿ. ನೀನಿಲ್ಲೇ ಪೂಜೆ ಮಾಡ್ಬಿಡ್ತಿದ್ಯಾ? ನೀನು 0.5x ಅಲ್ಲಿದ್ರೆ ಝೂಮ್ ಆಗಲ್ವಾ? ಸ್ಟೋರೇಜ್ ಆಗೋಯ್ತು, ಬೇಗ ಬೆಳಗು. ಕಾಲು ಹುಷಾರು. ತೆಗ್ದಿದ್ದೀನಿ. ನಿಮ್ದು ತೆಗಿಬೇಕಾ? ನಿಮ್ದು ತೆಗಿತೀನಿ, ರೂಮಲ್ಲಿ ತೆಗ್ದಿದ್ದೀನಿ. ಎಂಜಾಯ್. ಸೊ ಇದೇ ನಮ್ಮ ಫಸ್ಟ್ ಹಬ್ಬ ಈ ಮನೇಲಿ. ಲಾಸ್ಟ್ ಇಯರ್ ತನಕ ಅಪಾರ್ಟ್ಮೆಂಟಲ್ಲಿ ಮಾಡ್ತಾಯಿದ್ವಿ. ಸೊ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರನ್ನೆಲ್ಲ ಕರಿಯೋಕ್ಕೆ, ಕುಂಕುಮಕ್ಕೆ ಅದು ಇದು ಕಾರ್ಡ್ ರೆಡಿ ಮಾಡೋದು ಅದು ಇದು ಎಲ್ಲ ಇರ್ತಿತ್ತು. ಈ ಸತಿ ಏನೂ ಇಲ್ಲ. ಆ್ಯಂಡ್
ಸಿಂಪಲ್ಲಾಗಿ ನಾವು ಒಂಥರ ನನ್ನ ಮಗ ಡಿಜಿಟಲ್ ಡಿಸೈನ್ ಹಾಕ್ಕೊಡ್ತೀನಿ ಹಿಂದೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟು ಒಂಥರ ಚೆನ್ನಾಗಿತ್ತು ಇದು, ಆ ಥರ ಮಾಡಿಕೊಟ್ಟಿದ್ದಾನೆ. ಆ್ಯಂಡ್ ಈ ಸತಿ ಒಂಥರ ತುಂಬ ಕೆಲಸನೂ ಇಲ್ಲ, ಆದ್ರೂ ಏನೋ ಒಂಥರ ರೆಡಿ ಆಗಬೇಕು, ಸೀರೆ ಉಡ್ಕೊಳಕ್ಕೆಲ್ಲ ಟೈಮೇ ಆಗಲಿಲ್ಲ ಈ ಸತಿ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಸೀರೆ ಉಡ್ಕೊಂಡಲ್ಲೇ ಪೂಜೆ ಮಾಡ್ತಿರೋದು, ಯಾಕಂದರೆ ಟೈಮ್ ಆಗೋಗಿದೆ ಗೊತ್ತಾಗಲ್ಲ. ಯಾಕಂದರೆ ಎವ್ರಿ ಟೈಮು ಸ್ವಲ್ಪ ಲೇಟಾಗಿ ಬಂದಿರೋದು ಪೂಜೆ ಟೈಮಿಂಗ್ಸು 10, 11 ಆ ಥರ. ಬಟ್ ಈ ಸತಿ 6 ಗಂಟೆಯಿಂದನೇ ಸ್ಟಾರ್ಟ್ ಅಂತ ನಮ್ಮ ಮಾವ ಹೇಳಿದರು. ಸೊ ಹಾಗಾಗಿ ಬೆಳಗ್ಗೆ ಎದ್ನೋ ಬಿದ್ನೋ ಅಂತ ಕೆಲಸ ಮಾಡೋದ್ರಲ್ಲಿ, ಅಡುಗೆ ಮಾಡೋದ್ರಲ್ಲಿ ಟೈಮ್ ಆಗೋಯ್ತು. ಸೊ ಸೀರೆ ಉಡ್ಕೊಂಡು ಈ ಸತಿ ಪೂಜೆ ಸಹ ಮಾಡೋಕ್ಕೆ ಆಗ್ತಿಲ್ಲ. ಸೊ ಚೂಡಿದಾರೆಲ್ಲ ಮಾಡಿ ಮುಗಿಸಿದ್ದಾಯಿತು. ಯಾಕೆ ಅಂದರೆ ದೇವ್ರಿಗಂತೂ ಗೊತ್ತಾಗುತ್ತೆ, ಬಟ್ ಏನೋ ಒಂಥರ ಇನ್ಕಂಪ್ಲೀಟ್ ಅನ್ನಿಸ್ತಾಯಿತ್ತು. ನಾನು ಯಾವಾಗ್ಲೂ ರೇಷ್ಮೆ ಸೀರೆ ಉಡ್ಕೊಂಡು, ನಮ್ಮ ಅತ್ತೆ ಹೇಳೋರು ರೇಷ್ಮೆ ಸೀರೆ ಉಡ್ಕೊಂಡ್ರೆ ಶ್ರೇಷ್ಠ ಹಬ್ಬಕ್ಕೆಲ್ಲ ಪೂಜೆಗೆ ಅಂತ. ಸೊ ಅದನ್ನು ನಾನು ಇಷ್ಟು ವರ್ಷನೂ ಫಾಲೋ ಮಾಡ್ಕೊಂಡ್ಬಂದು ಇಷ್ಟು ವರ್ಷನೂ ಅದಷ್ಟು ಸೀರೆ ಉಡ್ಕೊಂಡು ಅಟ್ಲೀಸ್ಟ್ ಲಾಸ್ಟಲ್ಲಂತೂ ಸೀರೆ ಉಡ್ಕೊಂಡು ಬಂದು ಆರತಿ ಮಾಡ್ತಿದ್ದೆ. ಬಟ್ ಈ ಸತಿ ಅಂತೂ ಆಗಲೇ ಇಲ್ಲ, ಯಾಕಂದರೆ 8 ಗಂಟೆ ಒಳಗಡೆ ಫುಲ್ ಹಬ್ಬ ಮುಗಿಸ್ಬೇಕು ಅಂತ ಇತ್ತು. ಆ್ಯಂಡ್ ಪ್ರಸಾದ ನೈವೇದ್ಯ ಇದು ಎಲ್ಲ ಮಾಡಿ ರೆಡಿ ಮಾಡಿ ಕೊಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಬಟ್ ಎನಿವೇಸ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ದೇವರು ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗಾಗಿ ಲಕ್ಷ್ಮಿನ ನೋಡಿಬಿಟ್ಟೇ ಒಂಥರ ಖುಷಿ ಆಯಿತು. ಅಟ್ಲೀಸ್ಟ್ ಇಷ್ಟಂತೂ ಮಾಡೋ ಅಂಥ ಶಕ್ತಿ ಕೊಟ್ಟಿದೆಯಲ್ಲ ಅಂತ. ಈಗ ಮೊದಲೇ ನನಗೆ 20ಸಲ್ಲಿ ನಿಂತ್ಕೊಂಡು ಎಷ್ಟೋ ತನಕ ಮಾಡ್ತಾಯಿದ್ವಲ್ಲ, ಆ ಥರ 40ಸಲ್ಲಿ ನಿಜವಾಗ್ಲೂ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಕಾಲೆಲ್ಲ ನೋವು, ಎಳ್ತಾ ಈ ಥರ ಎಲ್ಲ ಚಿಕ್ಕ ಪುಟ್ಟದು ಮಂಡಿ ನೋವು ಈಗಲೇ ಸ್ಟಾರ್ಟ್ ನಮಗೆ. ನಮ್ಮತ್ತೆ ನಮ್ಮ 75 ಇಯರ್ಸು, ನಮ್ಮ ಡ್ಯಾಡಿ 85 ಇಯರ್ಸು. ಅವ್ರ ಮುಂದೆ ನಾವು ಈಗಲೇ 45 ಇಯರ್ಸಲ್ಲೇ ಮುದುಕಿದಿರ್ತಾರ, ಅಯ್ಯೋ ನಂಗೆ ಅದು ನೋತಿದೆ ಇದು ನೋತಿದೆ ಅಂತ ಹೇಳೋಕೆ ಬೇಜಾರು. ಅವರೇ ಸ್ಟ್ರಾಂಗಾಗಿ ಓಡಾಡ್ತಾ ಇದ್ದಾರೆ. ಬಟ್ ಇರೋ ಫ್ಯಾಕ್ಟ್ ಅದು. ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಏಜಿಂಗ್ ಅಂದರೆ ಇದೇನಾ ಅಂತ ಈಗ ಅನ್ನಿಸ್ತಾ ಇದೆ. ಸೊ ಈ ಥರ ಏಜಿಂಗ್ ಆದರೆ ಬೇಡವೇ ಬೇಡಪ್ಪ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಬಟ್ ಆಮೇಲೆ ಅಟ್ಲೀಸ್ಟ್ ಇಷ್ಟಾದರೂ ಓಡಾಡೋಂಗೆ, ಇಷ್ಟೆಲ್ಲ ಮಾಡೋ ಅಷ್ಟು ಗಟ್ಮುಟ್ಟಾಗಿ ಇಟ್ಟಿದೆಯಲ್ಲ ಈ ಇದರಲ್ಲಿ ಅಂತ. ಯಾಕಂದರೆ ನಾನು ತುಂಬ ಜನ ಲೇಡೀಸ್ ನೋಡ್ತಾ ಇರ್ತೀನಿ, ಇದು ಅದು ಅಂತ ಡಾಕ್ಟ್ರ್ ಹತ್ರ ಹೋಗ್ತಾನೆ ಇರ್ತಾರೆ. ಬಟ್ ದೇವರ ದಯೆಯಿಂದ ನಾನು ದಪ್ಪ ಇದ್ದೀನಿ ಅನ್ನೋದೊಂದು ಬಿಟ್ಟರೆ ಇನ್ನು ನನಗೆ ಬೇರೆದೆಂಥದ್ದು ಅಷ್ಟೊಂದು ಕಾಯಿಲೆ ಇಲ್ಲ. ಸೊ ದೇವರ ದಯೆಯಿಂದ ಅಷ್ಟು ಕೊಟ್ಟಿರೋದಕ್ಕೆ ದೇವರಿಗೆ ಒಂದು ನಮನ ಹೇಳೋಕ್ಕೋಸ್ಕರ ಈ ಥರ ಎಲ್ಲ ಹಬ್ಬ ಎಲ್ಲ ಮಾಡಿದಾಗ ನಾನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರ್ತೀನಿ. ಸೊ ಪೂಜೆ ಅಂತೂ ಈ ಸತಿ ಬೇಗ ಮುಗೀತು. ಆ್ಯಂಡ್ ನಿಜವಾಗ್ಲೂ ಒಂಥರ ಡಿಫ್ರೆಂಟಾಗಿ ಒಂಥರ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಕತ್ಲೆಯಲ್ಲಿ, ಆ ಥರ ಈ ಸತಿ ಬರೀ ದೀಪದ ಬೆಳಕಲ್ಲಿ, ದೀಪದ ಒಂದು ಇದರಲ್ಲೇ ದೇವ್ರಿಗೆ ಒಂಥರ ಪೂಜೆ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಕಾಶಿಯ ಸುರನಿಧಿ ಪ್ರೇಮವಾರಿಣಿ ಕಾಶಿಯ ಸುರನಿಧಿ ಪ್ರೇಮವಾರಿಣಿ ಮಾತಾನ್ನಪೂರ್ಣಿ, ಕಾಶಿಯ ಸುರನಿಧಿ ಪ್ರೇಮವಾರಿಣಿ ಮಾತಾನ್ನಪೂರ್ಣಿ. ಸೊ ಆ ಕಡೆ ಪೂಜೆ ಮುಗಿಸಿ ಈ ಕಡೆ ದೇವ್ರ ಪೂಜೆ ನಮ್ಮ ಮಾವ ಮಾಡಿದರು. ಸೊ ಹಾಗಾಗಿ ನಾನು ಬೇಗ ಓಡೋಗಿ ಅಡುಗೆ ಮಾಡೋದನ್ನು ಮಾಡೋಕ್ಕೆ ಶುರು ಮಾಡಿದೆ. ಇದನ್ನು ತೆಗೀರಿ, ಹಿಂಗೆ ಏನೇನೋ ತೆಗಿಬಿಡ್ರಿ, ಸೂಪರ್ ಮಾಡ್ತಾರೆ. ಅದು ತೆಗೀರಿ, ಅಲ್ಲಿ ಹಾಕ್ಬಿಡೋದು.
ಅದರಲ್ಲಿ ನಮ್ಮ ಮನೆಯವರು ವಿಡಿಯೋ ತೆಗೀರಿ ಅಂದರೆ ಸುಕ್ ಮಾಡ್ಕೊಂಡು ಏನೋ ತೆಗೆದ್ರು. ಬಟ್ ನನಗೆ ಹೋಳಿಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಶೇಪ್ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಎನಿವೇಸ್ ಟೇಸ್ಟ್ ಚೆನ್ನಾಗಿರೋದ್ರಿಂದ ನಮ್ಮ ಮನೆಯವರು ಇಟ್ಸ್ ಓಕೆ ಫೈನ್, ಚೆನ್ನಾಗಿರೋದು ತಿನ್ಬೇಕಷ್ಟೇ ಅಂತ ಹೇಳ್ತಾ ಇರ್ತಾರೆ. ಸೊ ಇದೇ ಫಸ್ಟ್ ಟೈಮು ನಾನು ಹಬ್ಬನ ಇಷ್ಟು ಬೇಗ ಮುಗಿಸ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಬರ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ರಿಲ್ಯಾಕ್ಸ್ಡಾಗಿ ಹಬ್ಬದ ದಿನ ಹಬ್ಬ ಮುಗಿಸ್ಬಿಟ್ಟು ಕೂತಿರೋದು. ಯಾಕಂದರೆ ಎವ್ರಿ ಟೈಮ್ ಹಬ್ಬ ಮುಗಿಸೋ ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ ಆಗಿರೋದು. ಆ್ಯಂಡ್ ಮಧ್ಯಾಹ್ನ ಆಗ್ತಿದ್ದಂಗೆ ಎಲ್ಲದನ್ನು ಮತ್ತೆ ಕ್ಲೀನ್ ಮಾಡೋದು, ಎಲ್ಲರೂ ಬರ್ತಾರೆ ಅಂತ ಮತ್ತೆ ಎಲ್ಲ ಜೆಂಟಲ್ ಇದು ಮಾಡೋದು. ಫಾರ್ ದ ಫಸ್ಟ್ ಟೈಮ್ ನಾನು ರಿಲ್ಯಾಕ್ಸ್ ಮಾಡಿ ನಮ್ಮ ಸಿಂಬ ಪಾಪುಗೆ ಹೂವಿನೆಲ್ಲ ಹೂವಿನ ಹಾರ ಹಾಕ್ಬಿಟ್ಟು ಅವನಿಗೆ ಆಟ ಆಡ್ಸೋಕ್ಕೆ ಒಂಚೂರು ಟೈಮ್ ಸಿಕ್ತು. ಆ್ಯಂಡ್ ಅವನಿಗೆ ಟ್ರೀಟ್ ಕೊಡ್ಸೋ ಬರೋದಲ್ಲಿ ನೋಡಿ ಹೆಂಗೆ ಓಡ್ತಾನೆ ಅಂತ. ಸೊ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸಿಕ್ತು ರಿಲ್ಯಾಕ್ಸ್ ಮಾಡೋಕ್ಕೆ, ಆಟಾಡೋಕ್ಕೆ. ಆ್ಯಂಡ್ ಒಂಥರ ಪ್ರಾಣಿಗಳು ನಮ್ಮ ಸುತ್ತಮುತ್ತ ಇದ್ದರೆ ನನಗಂತೂ ತುಂಬಾ ಇಷ್ಟ. ಇನ್ನು ಡಾಗು ಇದು ಎಲ್ಲದೂ ಇಟ್ಕೊಬೇಕು ಅಂತ ಇಷ್ಟ. ಆದರೆ ನೋಡ್ಕೊಳೋದು ಅಷ್ಟೇ ಕಷ್ಟ, ಯಾಕಂದರೆ ಒಬ್ಬರೇ ಎಲ್ಲ ಮಾಡಬೇಕಾದಾಗ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇವರು ಅಷ್ಟೇ ಪುಟ್ಟ ಮಕ್ಕಳು ಬರೋ ಥರ, ಪುಟ್ಟ ಮಗುಗಳ ಥರ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಇರಬೇಕು, ಹಂಗೆ ಮಾಡಬೇಕು. ಸೊ ಅವ್ರ ಟೈಮಲ್ಲೇ ಆಟ ಆಡಬೇಕು. ಹಾಗಾಗಿ ಕಷ್ಟ ಆಗುತ್ತೆ ಸ್ವಲ್ಪ ಮಕ್ಕಳನ್ನ ನೋಡ್ಕೊಂಡಂಗೆ. ಮಕ್ಕಳಲ್ಲಿ ದೊಡ್ಡವರಾಗ್ತಾರೆ, ಬಟ್ ಇವರು ಯಾವಾಗಲೂ ಮಕ್ಕಳಾಗೇ ಇರ್ತಾರೆ. ಸೊ ತುಂಬ ಪೇಷನ್ಸಿಂದ ನೋಡ್ಕೊಬೇಕು ಅವ್ರನ್ನ. ಸೊ ಎಲ್ಲ ರಿಲ್ಯಾಕ್ಸ್ ಮಾಡಿ ಇದು ಮಾಡಿ ರೆಸ್ಟ್ ತೊಗೊಂಡು ಸಾಯಂಕಾಲ ಆಯಿತು. ಸೊ ಸಾಯಂಕಾಲ ವೈಬ್ಸು ಹಬ್ಬದ್ದು. ಸೊ ಸೂಪರಾಗಿತ್ತು ಈ ಸತಿ. ಒಂಥರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು ಬೇಕಾದಾಗ. ಆ್ಯಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಸಹ ಹಾಕೋಬೋದು. ಆ ಥರ ಇದು ಡೆಕೋರೇಷನ್ನು ಒಂಥರ ಹೊಸದಾಗಿ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಮಾಡೋ ಥರ ಸೂಪರಾಗಿ ಇತ್ತು. ಸೊ ಅದಾಗ್ತಿದ್ದಂಗೆ ನನ್ನ ಮಗಳು ನಾನು ಫೋಟೋಸ್ ತೆಗೆಸ್ಕೋಬೇಕು ಅಂತಂದ್ಲು. ಸೊ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಾನು ಸಾಯಂಕಾಲನೂ ಸಹ ರೆಡಿ ಆಗ್ದಲೇ ಅವಳಿಗೆ ರೆಡಿ ಮಾಡಿ ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿದ್ದು. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅವಳೇ ಬಾಯ್ಬಿಟ್ಟು ನಾನು ಲಂಗ ದಾವಣಿ ಹಾಕ್ಕೊತೀನಿ, ನನಗೆ ಈ ಸತಿ ಲಂಗ ದಾವಣಿ ಕೊಡಿಸು ಅಂತ ಅಂದ್ಲು. ಫುಲ್ ಖುಷಿ ಆಗ್ಬಿಟ್ರು ಮನೇಲೆಲ್ಲರೂ. ಸೊ ಟ್ರೆಡಿಷ್ನಲ್ ಔಟ್ಫಿಟ್ ಹಾಕ್ಕೊಂಡು ನಾನು ಫೋಟೋಸ್ ತೆಗೆಸ್ಕೋಬೇಕು ಅಂತ ತಾತಂಗೆ ಹೇಳಿ ಮಲ್ಗೆ ದಿಂಡನ್ನ ರೆಡಿ ಮಾಡಿಸ್ಕೊಂಡು ಮಲ್ಗೆ ದಿಂಡೆಲ್ಲ ಹಾಕಿಸ್ಕೊಂಡು ತುಂಬಾ ಸೂಪರಾಗಿ ರೆಡಿ ಆಗ್ತೀನಿ, ಫೋಟೋಸ್ ತೆಗಿ ಅಂತ ಬಾಯ್ಬಿಟ್ಟು ಕೇಳಿದಾಗ ಸಾಕಾದಾಗ ಖುಷಿ ಆಗ್ಬಿಡ್ತು ನಮಗೆ. ಸೊ ಅವಳು ಇದರಲ್ಲೇ ನಾವೆಲ್ಲರೂ ಬ್ಯುಸಿ ಆಗ್ಬಿಟ್ವಿ. ಅವಳಿಗೆ ರೆಡಿ ಮಾಡೋದು, ಅವಳಿಗೆ ಜಡೆ ಹಾಕೋದು, ಹೂ ಮುಡಿಸಿ ಈ ಥರ ಎಲ್ಲ ಬಳೆ ಎಲ್ಲ ಅವಳೇ ಮಾಡಿಕೊಂಡ್ಳು. ಬಟ್ ಏನೋ ಒಂದು ಖುಷಿ ಆಗುತ್ತಲ್ವ ಹೆಣ್ಮಕ್ಳು ಸಕ್ಕತ್ತಾಗಿ ದೊಡ್ಡವರಾಗಿ ನಾನು ರೆಡಿ ಆಗ್ತೀನಿ ಅಂತ. ಯಾಕಂದರೆ ಚಿಕ್ಕವಳಿದ್ದಾಗ ಅವಳಿಗೆ ಈ ಥರ ಲಂಗ ಬ್ಲೌಸ್ ಎಲ್ಲ ಹಾಕು ಅಂದರೆ ಅಯ್ಯೋ ಹೋಗಮ್ಮ ಚುಚ್ಚುತ್ತೆ ಅನ್ನೋಳು. ಸೊ ಈಗ ಈ ಸತಿ ಅವಳೇ ಹಾಫ್ ಸ್ಯಾರಿ ಹಾಕ್ಕೊಂಡು ತಗೊಂಡು ನನಗೆ ಈ ಥರನೇ ಬೇಕು ಲುಕ್ ಅಂತ ಹೇಳಿ ಅವಳೇ ಎಲ್ಲ ರೆಡಿಯಾಗಿ ಇಷ್ಟು ಫೋಟೋಸು ಒಂದು 100 ಫೋಟೋಸ್ ತೆಗ್ದಿದ್ದೀನಿ ನಾನು ಅವಳದು. ಸೊ ಅದರಲ್ಲೂ ಒಂದು 4-5 ಹಾಕಂತಾರೆ, 10 ಹಾಕೋಬೋದು, ಅಷ್ಟು ಬಿಟ್ಟರೆ ಇನ್ನೆಲ್ಲದು ವೇಸ್ಟು. ಸೊ ಅಷ್ಟು ಆ್ಯಂಗಲ್ಸಲ್ಲಿ ತೆಗ್ದಿದ್ದೀನಿ. ನಮ್ಮ ಮನೆಯವರು ನನ್ನ ಮಗ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಹೊರಟ್ಬಿಟ್ರು, ಅವರಿಗೆ ಸಾಕಾಯಿತು. ಸೊ ಹುಡುಗೀರ್ದು ಪೇಷನ್ಸು ಹುಡುಗೀರಿಗೆ ಸರಿ ಅನ್ನೋದು ಅದಕ್ಕೆ. ಸೊ ಅವಳದೊಂದು 100 ಫೋಟೋಸ್ ತೆಗೆದ್ರೆ ಒಂದು 5-10 ಅಷ್ಟೇ ಇಷ್ಟಾಗಿದ್ದು. ಸೊ ಹೆಣ್ಮಕ್ಳದು ಫೋಟೋಸು ಕ್ರೇಜ್ ಅಟ್ಲೀಸ್ಟ್ ಈ ಏಜಲ್ಲಿ ಅವ್ರಿಗೆ ಇಷ್ಟು ಇಂಟ್ರೆಸ್ಟ್ ಬಂದರೆ ಸಾಕು, ಮುಂದೆ ಬರಬೇಕಾಗಿರೋ ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನನ್ನ ಮೆಹಂದಿ ನೋಡಿ ಎಷ್ಟು ಕಲರ್ ಬಂದಿದೆ ಸೆಕೆಂಡ್ ಥರ್ಡ್ಗೆ. ಆ್ಯಂಡ್ ಫೈನಲಿ ಹಬ್ಬ ಮುಗಿಸಿ ಇವತ್ತು ಬೆಳಗ್ಗೆ ಮತ್ತೆ ಕದಲಿಸೋಕ್ಕಿಂತ ಮುಂಚೆ ಪೂಜೆ ಮಾಡಿ ಫೈನಲ್ ಆಗಿ ವರಮಹಾಲಕ್ಷ್ಮಿ ಪೂಜೆ ಮುಗಿಸಿ ಹಬ್ಬ ಮುಗಿಸಿ ಫಾರ್ ದ ಫಸ್ಟ್ ಟೈಮ್ 3 ದಿನ ಇಡ್ತಿದ್ವಿ. ಈ ಸತಿ ನೆಕ್ಸ್ಟ್ ದಿನ ಕದಲಿಸೋಣ ಅಂತ ಅಂದರು. ಸೊ ಇದೆಲ್ಲ ನಮ್ಮ ಮನೇಲಿ ನಮ್ಮ ಮಾವನೇ ಹೇಳ್ಬಿಡ್ತಾರೆ. ಸೊ ನನಗೇನು ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ, ಜಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ.
ಸೊ ನಿನ್ನೆ ಪೂಜೆಯಲ್ಲಿ ಇವ್ರುಗಳು ಲೋಟಸ್ ಇಡೋದೇ ಮರ್ತೋಗ್ಬಿಟ್ಟಿದ್ದಾರೆ. ತಾವರೆ ಹೂ ಮರ್ತಿದ್ರು ಅಂತೇಳಿ ಇವತ್ತು ಒಳ್ಳೇದಾಯಿತು, ದೇವರಿಗೆ ಬೆಳಗ್ಗೆನೆ ತಾವರೆ ಹೂವಲ್ಲಿ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಲಕ್ಷ್ಮೀ ಪೂಜೆಗೆ ತಾವರೆ ಸಿಕ್ಕಿದ್ದಾರೆ. ಸೊ ಫೈನಲ್ ಆಗಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸಿ ತುಂಬಾ ಖುಷಿಯಾಯಿತು. ಎವ್ರಿ ಇಯರು ಹಿಂಗೇ ನನಗೆ ಒಂದು ಶಕ್ತಿ ಕೊಟ್ಟಿರಲಿ ದೇವರು ಅಂತ ಅಂದ್ಕೊಂಡು ಇದು ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಮಗ ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರೋಕ್ಕೆ ಕೊಡ್ತಾ ಇದ್ದಾನೆ, ಮ್ಯಾವ್ ಮ್ಯಾವ್ ಅಂತ. ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ಸತಿಯ ಹಬ್ಬ ಮುಗೀತು. ಸೊ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಶ್ರದ್ಧೆ ಭಕ್ತಿಯಿಂದ ಎಷ್ಟು ನಮ್ಮ ಕೈಲಾಗಿದೆ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನೀವೆಲ್ಲ ಹೇಗೆ ಮಾಡಿದಿರಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ ಬ್ಯುಸಿಯಾಗಿ ಸುಸ್ತಾಗಿ ಹಬ್ಬ ಮಾಡಿ ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಹೀಗೆ ಮುಂದೆ ಹೋಗ್ತಾ ಇರಲಿ ಅಂತ ಹೇಳಿ ಹಬ್ಬನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್.